ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರೇ, ಸಹಕಾರಿ ಸಂಘದ ಅಧ್ಯಕ್ಷರೇ, ಗೌರವಾನ್ವಿತ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸದಸ್ಯರೇ, ಪೋಷಕರೇ ಹಾಗೂ ಎಲ್ಲ ವಿದ್ಯಾರ್ಥಿಗಳೇ, ಈ ದಿನ ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತರ ಪ್ರಾಥಮಿಕ ಸಹಕಾರಿ ಸಂಘ ಏನಿವತ್ತು ಒಂದು ಉತ್ತಮ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮಕ್ಕಳಿಗೆ ಶೈಕ್ಷಣಿಕ ನೆರವಾಗಲಿಕ್ಕೆ ಪುಸ್ತಕಗಳ ವಿತರಣೆ ಅನ್ನೋ ಕಾರ್ಯಕ್ರಮ. ಸೊ ಇದೊಂದು ಉತ್ತಮ ಕಾರ್ಯಕ್ರಮ ಆಗಿ ಮತ್ತು ಈ ಒಂದು ಉತ್ತಮ ಕಾರ್ಯಕ್ರಮ ನಾನು ಭಾಗಿರೋದು ನಂಗೆ ಬಹಳ ಸಂತೋಷ ಆಗ್ತಾಯಿದೆ. ಮುಸ್ತಫಾ ಸರ್ ಹೇಳಿದಾಗೆ ಈ ಸಂಘ ಸ್ಥಾಪನೆಯಾಗಿ 24 ವರ್ಷಗಳಿಂದ ಲಾಭದಲ್ಲಿರಲಿ ನಷ್ಟದಲ್ಲಿರಲಿ ಪ್ರತಿ ಸತಿನೂ ಕೂಡ ಜನಮುಖಿ ಕಾರ್ಯಕ್ರಮ, ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿ ನಾನು ಕಳೆದ 2-3 ವರ್ಷಗಳಿಂದ ಕೂಡ ನನಗೆ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಕ್ಕಿದೆ. ನಾನು ಈ ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಮುಂದಿನ ವರ್ಷ ನಿಮ್ಮದು 25ನೇ ವರ್ಷ ಸ್ಥಾಪನೆ ಆಗುತ್ತೆ. ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ನಿಮಗೆ ಶಕ್ತಿ ಕೊಡಲಿ. ಹೆಚ್ಚು ವಿದ್ಯಾರ್ಥಿಗಳಿಗೆ ನಿಮಗೆ ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಸಮಾಜಮುಖಿ ಕಾರ್ಯಕ್ರಮ ಆಗಲಿಕ್ಕೆ ದೇವರು ಖಂಡಿತ ನಿಮಗೆ ಆಶೀರ್ವಾದ ಮಾಡಿ ಲಾಭದ ಕೊಂಡ್ತಾನೆ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಆಶಿಸ್ತೇನೆ. ಮತ್ತು ಉಳಿದಂಥ ಮಕ್ಕಳಿಗೆ ಹೇಳೋದೇನೆಂದರೆ, ನಮಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿರೋರೆಲ್ಲರೂ ಕೂಡ ಕಷ್ಟಪಟ್ಟು ಓದಿ ಮುಂದೆ ಬಂದಿರೋರೆ. ಸೊ ನಾ ಹೇಳೋದಂದರೆ ಕಷ್ಟಪಟ್ಟು ಓದಂಥ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ಮುಂದೆ ಬರ್ತಾರೆ, ಸಮಾಜಕ್ಕೆ ಒಳ್ಳೆಯದೇ ಆಗ್ತದೆ ಅಂತ ಹೇಳ್ತೀನಿ. ಮತ್ತು ನಾನು ಮಕ್ಕಳ ಪೋಷಕರಲ್ಲಿ ಹೇಳೋದೇನೆಂದರೆ, ನಾವು ಮಕ್ಕಳಿಗೆ ಕೊಡೋದೊಂದು ಉತ್ತಮ ಆಸ್ತಿ ಏನಂದರೆ ವಿದ್ಯಾಭ್ಯಾಸ. ಸೊ ನಮ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ವಿದ್ಯಾಭ್ಯಾಸನ ಕೊಟ್ಟರೆ, ಒಂದು ಗುರುಗಳು ಹೇಳಿದ್ರು ನಮಗೆ, ಒಂದು ಒಳ್ಳೆಯ ಕಾಳು ಮೊಳಕೆ ಹೊಡೆದ್ರೆ ಅದು ದೊಡ್ಡದಾಗಿ ಮತ್ತೆ ಅದು ದೊಡ್ಡ ತುಂಬ ಕಾಳುಗಳನ್ನ ಬಿಟ್ಟು ಮತ್ತೆ ಅದು ಹಾಗೇ ಇದು ಶಿಕ್ಷಣ ಕೂಡ ನಾವು ಹಾಗೇ ನಾವು ಒಂದು ಮಗುವಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟರೆ ಅದು ಮುಂದೆ ಸಮಾಜದಲ್ಲಿ ಬೆಳೆದು ಮತ್ತೆ 10 ಜನಗಳಿಗೆ ಅದು ಒಳ್ಳೆಯ ಒಂದು ಹೇಳ್ಕೊಡುತ್ತೆ. ಸೊ ಹೀಗೆ ಅದು ತುಂಬ ಹೆಚ್ಚು ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದ್ದಕ್ಕೆ ಮತ್ತೊಮ್ಮೆ ನಾನು ಸಂಘಕ್ಕೆ ಧನ್ಯವಾದಗಳು ಹೇಳ್ತಾ, ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.